ಇದು ಕೆ ಎ 2025 ಡಿಸೆಂಬರ್ 28ರಂದು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಾಗಿದೆ. ಇದರ ಕೀ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳಿಗೆ ಹೀಗೆ ಹೇಳುವರು. ಹೀಗೆ ಹೇಳುವರು. ಸಾಮಾನ್ಯಾರ್ಥಕ್ಕೆ ಅವ್ಯಯ. ಪ್ರಶ್ನೆ 1ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಾಮಾನ್ಯಾರ್ಥಕ್ಕೆ ಅವ್ಯಯ. ಪ್ರಶ್ನೆ 2. ಧರಣಿ ಈ ಪದದ ಸಮಾನಾರ್ಥಕ ಪದ. ಧರಣಿ ಈ ಪದದ ಸಮಾನಾರ್ಥಕ ಪದ. ಧರಣಿ ಈ ಪದದ ಸಮಾನಾರ್ಥಕ ಪದ ಭೂಮಿ. ಪ್ರಶ್ನೆ ಸಂಖ್ಯೆ 3. ಕಡ ಹುಟ್ಟಿ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಕಡ ಹುಟ್ಟಿ ಬಡವ ಕೆಟ್ಟ. ಸರಿಯಾದ ಉತ್ತರವಾಗಿದೆ ಆಪ್ಷನ್ 1. ಧಾತು ಎಂಬುದಾಗಿ ಯಾವುದನ್ನು ಗುರುತಿಸುತ್ತಾರೆ. ಧಾತು ಎಂಬುದಾಗಿ ಕ್ರಿಯಾಪದದ ಮೂಲ ರೂಪವನ್ನು ಗುರುತಿಸುತ್ತಾರೆ. 4ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 5. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ಷಟ್ಪದಿ ಕವಿ ಯಾರು. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರಿತೀವಿ. ಹರಿಹರನನ್ನು ಷಟ್ಪದಿಯ ಬ್ರಹ್ಮ, ರಾಘವಾಂಕ, ರಗಳ ಕವಿ ಅಂತೇಳಿ ಹರಿಹರಿಗೆ ಕರೆಯುತ್ತೇವೆ. ಪ್ರಶ್ನೆ 6. ಕೆಳಗಿನ ಯಾವುದು ಭಾಷಾ ಅವಸ್ಥಾಂತರವಲ್ಲ. ಕೆಳಗಿನ ಯಾವುದು ಭಾಷಾ ಅವಸ್ಥಾಂತರವಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನವೋದಯ. ನವೋದಯ ಎಂಬುದು ಭಾಷಾ ಅವಸ್ಥಾಂತರವಲ್ಲ. ಉಳಿದ ಪೂರ್ವದ ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ ಭಾಷಾ ಅವಸ್ಥಾಂತರಗಳಾಗಿವೆ. ಪ್ರಶ್ನೆ 7. ಬಿಸ್ಕತ್ತು ಕೆಳಗಿನ ಯಾವ ಭಾಷೆಯಿಂದ ಬಂದ ಪದ. ಬಿಸ್ಕತ್ತು ಎಂಬುದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದವಾಗಿದೆ. ಪ್ರಶ್ನೆ 8. ಈ ಮುಂದಿನವುಗಳನ್ನು ಹೊಂದಿಸಿ ಬರೆಯಿರಿ. ಕನ್ನಡ. ಕನ್ನಡ ಎಂಬುದು ಕನ್ನಡದ ಪದ ಕೆನ್ನೇರು. ಸಂಸ್ಕೃತ ಪದ ದಿವಸ. ಹಿಂದೂಸ್ತಾನಿ ಪದ ಕಚೇರಿ. ಪೋರ್ಚುಗೀಸ್ ಪದ ಮೇಜು. ಸೊ ಏಕೆ 2 ಇದು ಆಪ್ಷನ್ 1 ಮಾತ್ರ ಇದೆ. ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ 9. ಈ ಕೆಳಗಿನ ವಾಕ್ಯಗಳ ಗುಂಪಿನಲ್ಲಿ ವರ್ತಮಾನ ನ್ಯೂನ್ಯವಲ್ಲದ ವಾಕ್ಯವನ್ನು ಗುರುತಿಸಿ. ಅಂದ್ರೆ ಯಾವುದು ವರ್ತಮಾನ ಕಾಲದಲ್ಲಿ ನ್ಯೂನ್ಯವಾಗಿಲ್ಲ, ಅಂದ್ರೆ ನ್ಯೂನ್ಯತೆಯನ್ನು ಹೊಂದಿಲ್ಲ ಅಂತೇಳಿ ಕೇಳಿದ್ದಾರೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ 10 ಅವಳ ಕಣ್ಣು ಕೆಂಪಾಯಿತು. ಇದು ನ್ಯೂನ್ಯತೆಯನ್ನು ಹೊಂದಿಲ್ಲ. ಪ್ರಶ್ನೆ 10. ದುರಾಸೆಯೇ ದುಃಖಕ್ಕೆ ಕಾರಣ ಎಂದು ಬುದ್ಧದೇವ ಉಪದೇಶಿಸಿದನು. ಈ ವಾಕ್ಯದಲ್ಲಿ ಗೆರೆ ಎಳೆದ ವಾಕ್ಯಕ್ಕೆ ಸೂಕ್ತವಾದ ಚಿಹ್ನೆ ಯಾವುದು. ಇದಕ್ಕೆ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ. ಪ್ರಶ್ನೆ 11. ನಾಮಪದವೆಂದರೆ ಆಪ್ಷನ್ 1 ನಾಮಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯ ಸೇರಿ ಆಗುವುದೇ ನಾಮಪದವಾಗಿದೆ. ಪ್ರಶ್ನೆ 12. ಕೆಳದುಟಿ ಎಂಬುದು ಯಾವ ಸಮಾಸ. ಕೆಳದುಟಿ ಎಂಬುದು ಅಂಶಿ ಸಮಾಸವಾಗಿದೆ. ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 13. ಕಂಠ ತಾಲವ್ಯದಲ್ಲಿ ಹುಟ್ಟುವ ಅಕ್ಷರ ಯಾವುದು. ಕಂಠ ತಾಲವ್ಯದಲ್ಲಿ ಹುಟ್ಟುವ ಅಕ್ಷರ ಐ. ಯೋಗವಾಹವೆಂದರೆ. ಪ್ರಶ್ನೆ 14. ಯೋಗವಾಹವೆಂದರೆ ಕೂಡಿ ಹೋಗು.
ಪ್ರಶ್ನೆ 15. ಗಾಳಿಗುದ್ದಿ ಈ ನುಡಿಗಟ್ಟಿನ ಮುಂದುವರೆದ ಭಾಗ. ಅಂದರೆ ಈ ನುಡಿಗಟ್ಟು ಕೊಟ್ಟಿದ್ದಾರೆ, ಇದನ್ನು ಪೂರ್ಣಗೊಳಿಸಬೇಕು. ಇದರ ಸರಿಯಾದ ಉತ್ತರ ಗಾಳಿಗೆ ಗುದ್ದಿ ಮೈ ನೋಯಿಸಿಕೊಳ್ಳು. ಪ್ರಶ್ನೆ 16. ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥವೇನು? ಅನ್ನದ ದಾರಿ ನುಡಿಗಟ್ಟಿನ ಅರ್ಥ ಬದುಕುವ ಮಾರ್ಗ. ಪ್ರಶ್ನೆ 17. ಈ ಕೆಳಗಿನ ಪದಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ. ಏಕೈಕ, ಏಕ, ಅಧಿಕ್, ಏಕೈಕ ವೃದ್ಧಿ ಸಂಧಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 18. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಪ್ರಕೃತಿ ಭಾವ. ಸಂಧಿಯಾಗದಿರುವುದನ್ನು ಪ್ರಕೃತಿ ಭಾವ ಅಂತೇಳಿ ಕರೆಯುತ್ತೇವೆ. ಮೇಲಿನ ಪದಗಳಲ್ಲಿ ಸರಿಯಾದ ರೂಪ ಗುರುತಿಸಿ. ಮೇಲಿನ ಪದಗಳಲ್ಲಿ ಸರಿಯಾದ ರೂಪ ಭಗ್ನಾವಶೇಷ. ಭಗ್ನ ಪ್ಲಸ್ ಅವಶೇಷ, ಭಗ್ನಾವಶೇಷ. ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಮುಂದಕ್ಕೆ ಹೇಳಿದರೆ. ಪ್ರಶ್ನೆ 20. ಜಟ್ಟಿ ಕಾಳಗದಲ್ಲಿ ಗೆದ್ದನು. ಈ ವಾಕ್ಯದಲ್ಲಿರುವ ಜಟ್ಟಿ ಎಂಬ ಪದವು ಯಾವ ಲಿಂಗಕ್ಕೆ ಸೇರುತ್ತದೆ? ಈ ಜಟ್ಟಿ ಎಂಬ ಪದವು ಪುಲ್ಲಿಂಗಕ್ಕೆ ಸೇರುತ್ತದೆ. ಪ್ರಶ್ನೆ 21. ಕಂಪು ಪದದ ಅರ್ಥ ಸುವಾಸನೆ. ಕಂಪು ಪದದ ಅರ್ಥ ಸುವಾಸನೆ. ಔಪಚಾರಿಕ ಪತ್ರಗಳನ್ನು ಬರೆಯುವಾಗ ಗೌರವ ಸೂಚಕವಾಗಿ ಅವರ ಸ್ಥಾನಮಾನಗಳಿಗೆ ಅನುಗುಣವಾಗಿ ಬಳಸದಿರುವ ಈ ಕೆಳಗಿನ ಪದ ಯಾವುದು? ಯಾವುದನ್ನು ಔಪಚಾರಿಕ ಪತ್ರಗಳಲ್ಲಿ ಗೌರವ ಸೂಚಕ ಪದವಾಗಿ ಬಳಸುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಪ್ರೀತಿ ಯಾವುದು? ಪ್ರೀತಿ ಎಂಬ ಪದವನ್ನು ಔಪಚಾರಿಕ ಪತ್ರಗಳನ್ನು ಬರೆಯುವಾಗ ಬಳಸುವುದಿಲ್ಲ. ಪ್ರಶ್ನೆ 23. 1896 ಕನ್ನಡದ ಅಂಕಿಯಲ್ಲಿ ಬರೆದಿರುವುದನ್ನು ಗುರುತಿಸಿ. 1896. 18. ಪ್ರಶ್ನೆ 23. 1896 ಅಂದರೆ 1896 ಕನ್ನಡದ ಅಂಕಿಯಲ್ಲಿ ಬರೆದಿರುವುದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 1896. ಆಪ್ಷನ್ ಸಿ ಸರಿಯಾಗಿದೆ. ಪ್ರಶ್ನೆ 24. 2543 ಆಂಗ್ಲ ಅಂಕಿಯ ರೂಪದಲ್ಲಿರುವುದನ್ನು ಗುರುತಿಸಿ. ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಆಂಗ್ಲ ಭಾಷೆಯಲ್ಲಿ ಬರಬೇಕು. 2543. ಪ್ರಶ್ನೆ 24ಕ್ಕೆ ಆಪ್ಷನ್ 2 ಸರಿಯಾಗಿದೆ. ಪ್ರಶ್ನೆ 27. 9762 ಇದನ್ನು ಕನ್ನಡದ ಅಂಕಿ ರೂಪದಲ್ಲಿ ಬರೆದಿರುವುದು 9762 ಎಂಬುದು ಆಪ್ಷನ್ ಎ ಸರಿಯಾಗಿದೆ. ಪ್ರಶ್ನೆ 26. ಈ ವಾಕ್ಯವನ್ನು ಅರ್ಥಪೂರ್ಣ ವಾಕ್ಯವನ್ನಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ADBECF. ಅಧ್ಯಾಪಕ ತರಗತಿಯಲ್ಲಿ ಡಾರ್ವಿನನ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ಬೋಧಿಸುತ್ತಾನೆ. ಪ್ರಶ್ನೆ 27. ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಪರರಿಗೆ ಕೊಟ್ಟಿದ್ದು ಬಚ್ಚಿಟ್ಟಿದ್ದು ತನಗೆ. ಇಲ್ಲಿ ಒಂದು ನುಡಿಗಟ್ಟು ಇದೆ ಅಥವಾ ಗಾದೆ ಮಾತು ಇದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಅಂದರೆ BDCA
ಆಪ್ಷನ್ 4 ಸರಿಯಾಗಿದೆ. ಪ್ರಶ್ನೆ 28. ಹಳೆಯ ಹುಲಿ ಮುಂದಿನವುಗಳಲ್ಲಿ ಈ ನುಡಿಗಟ್ಟಿನ ಅರ್ಥ ಯಾವುದು? ಹಳೆಯ ಹುಲಿ ನುಡಿಗಟ್ಟಿನ ಅರ್ಥ ತುಂಬ ಅನುಭವಿ. ಪ್ರಶ್ನೆ 29. ರಾಮಬಾಣ ನುಡಿಗಟ್ಟಿನ ಅರ್ಥವೇನು? ರಾಮಬಾಣ ನುಡಿಗಟ್ಟಿನ ಅರ್ಥ ಪರಿಣಾಮಕಾರಿಯಾದದ್ದು ಅಥವಾ ಸರಿಯಾದ ಉಪಾಯ. ಪ್ರಶ್ನೆ 30. ಹನುಮನ ಬಾಲ ನುಡಿಗಟ್ಟಿನ ಅರ್ಥ? ಹನುಮನ ಬಾಲ ನುಡಿಗಟ್ಟಿನ ಅರ್ಥ ಉದ್ದವಾದ ಸಾಲು ಅಥವಾ ಅಂತ್ಯವಿಲ್ಲದ್ದು. ಪ್ರಶ್ನೆ 31. ಹೊಂದಿಸಿ ಬರೆಯಿರಿ. ಗುಣಸಂಧಿ. ಗುಣಸಂಧಿಗೆ ಉದಾಹರಣೆ ಮಹರ್ಷಿ. ಎಣ್ಸಂಧಿಗೆ ಉದಾಹರಣೆ ಮನ್ವಂತರ. ಆದೇಶ ಸಂಧಿಗೆ ಉದಾಹರಣೆ ಹಳೆಗನ್ನಡ. ಸವರ್ಣ ಸಂಧಿಗೆ ಉದಾಹರಣೆ ರವೀಂದ್ರ. ಸರಿಯಾದ ಉತ್ತರ 1, 3. ಸೊ 1, 3 ಇರೋದು ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ 32. ಪ್ರತಿ ವರ್ಗದ 5ನೆಯ ವ್ಯಂಜನ ಅನುನಾಸಿಕವಾಗಿರುತ್ತದೆ. ಕೆಳಗಿನ ಯಾವ ಅಕ್ಷರ ಅಥವಾ ಅಕ್ಷರಗಳು ಅನುನಾಸಿಕವಾಗಿವೆ? ಯಾವುದಾಗಿದೆ? ಇದು ಮಾತ್ರ ಆಪ್ಷನ್ ಡಿ ಅನುನಾಸಿಕವಾಗಿದೆ. ಸೊ ಸರಿಯಾದ ಉತ್ತರ ಡಿ ಮಾತ್ರ ಅನುನಾಸಿಕವಾಗಿದೆ. ಪ್ರಶ್ನೆ 33. ಏರಲವ ಈ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿ ಯಾವ ಗುಂಪಿಗೆ ಸೇರಿಸಲಾಗಿದೆ? ಏರಲವ ಈ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಗಳು ಗುಂಪಿಗೆ ಸೇರಿಸಲಾಗಿದೆ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಇವೆ. ಪ್ರಶ್ನೆ 34. ಗುಡುಗು ಮಿಂಚು ಸಿಡಿಲುಗಳ ಆರ್ಭಟಕ್ಕೆ ಪ್ರಯಾಣಿಕರು ಬೆದರಿದರು. ಗುಡುಗು ಮಿಂಚು ಸಿಡಿಲುಗಳ ಆರ್ಭಟಕ್ಕೆ ಪ್ರಯಾಣಿಕರು ಬೆದರಿದರು. ಈ ವಾಕ್ಯದಲ್ಲಿ ಅಡಿಗೆರೆ ಹಾಕಿದ ಸಮಾಸ ಯಾವುದಾಗಿದೆ? ಸೊ ಇದು 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಂದ್ವ ಸಮಾಸವಾಗಿದೆ. ಗುಡುಗುಗಳು ಮಿಂಚುಗಳು ಸಿಡಿಲುಗಳು. ಗುಡುಗು ಮಿಂಚು ಸಿಡಿಲುಗಳು ದ್ವಂದ್ವ ಸಮಾಸ. ಪ್ರಶ್ನೆ 35. ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಗೆರೆ ಎಳೆದ ಪದ ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ಯಾವುದಕ್ಕಾಗಿದೆ? ಆಪ್ಷನ್ 3 ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿದೆ. ಕುರುಡ, ಕುಂಟ, ವೈದ್ಯ, ಡುಮ್ಮ, ಸೊಟ್ಟ, ತೆಳ್ಳಗ ಬೆಳ್ಳಗ ಬರಲ್ಲ, ಲಂಬು, ಗಿಡ್ಡ ಇವು ಅನ್ವರ್ಥಕ ನಾಮಕ್ಕೆ ಉದಾಹರಣೆಯಾಗಿವೆ. ಪ್ರಶ್ನೆ 36. ಅಯ್ಯೋ ಅವನು ಒದ್ದೇ ಬಿಟ್ಟ. ಇಲ್ಲಿ ಬಳಸಿರುವ ಲೇಖನ ಚಿಹ್ನೆ ಗುರುತಿಸಿ. ಇದು ಭಾವಸೂಚಕ ಚಿಹ್ನೆ. ಲೇಖನ ಚಿಹ್ನೆಗಳು ಕೇಳಿದ್ದಾರೆ. 36ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. 37ನೇ ಪ್ರಶ್ನೆ. ನಾಮಪದಗಳ ಸ್ಥಾನದಲ್ಲಿ ಬಳಸುವ ನಾನು, ಅವನು, ನೀನು, ಅದು, ಅವರು ಈ ಪದಗಳನ್ನು ಏನೆಂದು ಕರೆಯುತ್ತಾರೆ? ಈ ಪದಗಳನ್ನು ಸರ್ವನಾಮಗಳು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 38. ಪೂರ್ವಪದದ ಅರ್ಥವೇ ಪ್ರಧಾನ ಆಗುವ ಸಮಾಸ? ಪೂರ್ವಪದದ ಅರ್ಥವೇ ಪ್ರಧಾನ ಆಗುವ ಸಮಾಸ ಅಂಶಿ ಸಮಾಸ. ಇದು ಡೌಟ್ ಇದೆ. ಅಂಶಿ ಸಮಾಸ ಇರಲಿ ನೋಡೋಣ. ಅಂಶಿ ಸಮಾಸ ಅನಿಸುತ್ತೆ. ಇದೊಂದು ಡೌಟಲ್ಲಿದೆ. ತತ್ಪುರುಷ ಏನಾಗುತ್ತಾ? ಈ ಮುಂದಿನ ಪದಗಳಲ್ಲಿ ರೂಢನಾಮ ಪದ ಯಾವುದು? ರೂಢನಾಮ ಪದ ಪಟ್ಟಣ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಟ್ಟಣ. ಪಟ್ಟಣ ಎಂಬುದು ಒಂದು ರೂಢನಾಮ. ಗಂಗೆ, ಅಯೋಧ್ಯೆ ಇವು ಅಂಕಿತನಾಮ. ಕುಂಟ ಎಂಬುದು ಅನ್ವರ್ಥಕ ನಾಮ. ಪ್ರಶ್ನೆ 40. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಕೆಯಾದ ವಾಕ್ಯ ಯಾವುದು? 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1
ಆಹಾ ಎಷ್ಟು ಸೊಗಸಾಗಿದೆ ಎಂಬುದು 40ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 41. ಸಂಧಿ ಪದಗಳು ಮತ್ತು ಸಂಧಿಗಳು ಸರಿಯಾಗಿ ಜೋಡಣೆಯಾಗಿರದೇ ಇರುವುದನ್ನು ಗುರುತಿಸಿ. ಅಂದರೆ ಯಾವುದು ತಪ್ಪಾಗಿದೆ ಅದನ್ನು ಗುರುತಿಸಿ ಎಂದು ಕೇಳಿದ್ದಾರೆ. ಇಲ್ಲಿ ಇದು ಸರಿಯಾಗಿದೆ. ಮಳೆಗಾಲ ಕಂಬನಿ ಅದೇ ಸಂಧಿ. ಇದು ಸರಿಯಾಗಿದೆ. ಇದು ಸರಿಯಾಗಿದೆ. ರವೀಂದ್ರ ಕವೀಶ ಆಪ್ಷನ್ 4 ತಪ್ಪಾಗಿದೆ. ಆಪ್ಷನ್ 4 ತಪ್ಪಾಗಿದೆ. ಯಾಕಂತಂದ್ರೆ ಇವು ಸವರ್ಣ ದೀರ್ಘ ಸಂಧಿಗಳಾಗಿವೆ. ಪ್ರಶ್ನೆ 42. ಅನುಭವ ಪದದ ವಿರುದ್ಧಾರ್ಥಕ ರೂಪ. ಅನುಭವ ಪದದ ವಿರುದ್ಧಾರ್ಥಕ ರೂಪ ಅನನುಭವ. ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. 43ನೇ ಪ್ರಶ್ನೆ. ಬೋನ ಪದದ ಅರ್ಥ. ಬೋನ ಪದದ ಅರ್ಥ ಅನ್ನ, ಆಹಾರವಾಗಿದೆ. 44ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಅನ್ಯದೇಶ ಪದವನ್ನು ಗುರುತಿಸಿ. ಈ ಕೆಳಗಿನ ಪದಗಳ ಅನ್ಯದೇಶ ಪದ. ಜಮೀನು ಎಂಬುದು ಒಂದು ಅನ್ಯದೇಶ ಪದವಾಗಿದೆ. ಕೆನ್ನೀರು, ನೇಸರ, ಅಲರು ಎಂಬುದು ಕನ್ನಡ ಪದಗಳಾಗಿವೆ. ದೇಶೀಯ ಪದಗಳಾಗಿವೆ. ಕನ್ನಡ ಪದ ಅಥವಾ ದೇಶೀಯ ಪದಗಳಾಗಿವೆ. 45ನೇ ಪ್ರಶ್ನೆ. ತೋಡು ಪದದ ಸಮಾನಾರ್ಥಕ ಪದ ಹಳ್ಳ. 46ನೇ ಪ್ರಶ್ನೆ. ಈ ಮುಂದಿನ ಆಯ್ಕೆಗಳಲ್ಲಿ ಯಾವುವು ದುರುಕ್ತಿ ಪದಗಳಲ್ಲ. ಅಂದರೆ ಯಾವುದು ದುರುಕ್ತಿಗೆ ಉದಾಹರಣೆ ಅಲ್ಲ ಅಂತೇಳಿ ಕೇಳಿದರೆ. ತುದಿ, ತುತ್ತ, ತುದಿ ಇದಾಗಿದೆ. ಕಡೆಗೆ, ಕಟ್ಟ ಕಡೆಗೆ ಇದು ಕೂಡ ದುರುಕ್ತಿಯಾಗಿದೆ. ಸೊ ಯಾವ್ಯಾವುದಾಗಿದೆ? ಸರಸರ ಆಗಿಲ್ಲ. ಸರಸರ ಎಂಬುದು ಅನುಕರಣವ್ಯಯ. ಮನೆ ಮಠ ಎಂಬುದು ಜೋಡುನುಡಿ. ಸೊ ಬೀಡಿ ಆಗಿಲ್ಲ. ಬೀಡಿ ಏನು ದುರುಕ್ತಿಯಾಗಿಲ್ಲ. ಪ್ರಶ್ನೆ 47. ಆರ್ಯ ಪದದ ತದ್ಭವ ರೂಪ. ಆರ್ಯ ಪದದ ತದ್ಭವ ರೂಪ ಅಜ್ಜ. ಪ್ರಶ್ನೆ 48. ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ. ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ. ಪ್ರಶ್ನೆ 48. ಈ ಮುಂದಿನ ಆಯ್ಕೆಗಳಲ್ಲಿ ಸರಿಯಾದ ತತ್ಸಮ ತದ್ಭವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನಿತ್ಯ, ನಿಚ್ಚ. ಪ್ರಶ್ನೆ 50. ವರ್ಣ ಈ ಪದದ ತದ್ಭವ ರೂಪ. ವರ್ಣ ಈ ಪದದ ತದ್ಭವ ರೂಪ ಬಣ್ಣ. ಪ್ರಶ್ನೆ 51. ಒಂದರಂತೆ ಮತ್ತೊಂದು ಇದೆ ಎಂದು ಅವುಗಳ ಹೋಲಿಕೆ ಕಾಣುವಂತೆ ವರ್ಣಿಸದೆ ಒಂದು ಮತ್ತೊಂದೆಯೇ ಎಂದು ವರ್ಣಿಸಿದರೆ ಅದು ಯಾವ ಅಲಂಕಾರ? ಅದು ರೂಪಕಾಲಂಕಾರವಾಗಿದೆ. ಪ್ರಶ್ನೆ 52. ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ ಇದು ಇವರ ಕೀರ್ತನೆಗಳ ಅಂಕಿತನಾಮ. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನಕದಾಸರು. ಪ್ರಶ್ನೆ 53. ಮುಂದಿನ ಆಯ್ಕೆಗಳಲ್ಲಿ ಭೂತಕಾಲ ಸೂಚಕ ಪ್ರತ್ಯಯ ಯಾವುದು? ಇವುಗಳಲ್ಲಿ ಭೂತಕಾಲ ಸೂಚಕ ಪ್ರತ್ಯಯ ದ. ಉತ್ತ ಎಂಬುದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ. ಉವ ಎಂಬುದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಪ್ರಶ್ನೆ 54. ಅತ್ಯವಸರ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ. ಅತ್ಯವಸರ ಎಂಬುದು ಎಣ್ ಸಂಧಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ 55. ಕೆಳಗಿನವುಗಳಲ್ಲಿ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ರಚಿಸಿರುವ ಕೃತಿಗಳು. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ರಚಿಸಿರುವ ಕೃತಿಗಳು ರಾಮಾಶ್ವಮೇಧ, ಅದ್ಭುತ ರಾಮಾಯಣ. ಎ ಮತ್ತು ಸಿ ಮಾತ್ರ ಸರಿ.
ಪ್ರಶ್ನೆ 56 ನಾಮಪ್ರಕೃತಿಗೆ ಸೇರುವ ಪ್ರತ್ಯಯಗಳು. ಪ್ರಕೃತಿಗೆ ಸೇರುವ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು. 56ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 57 ಇಂಜಿನಿಯರ್ ಪದಕ್ಕೆ ಸಮನಾದ ಕನ್ನಡ ಪದ. ಅಭಿಯಂತರರು. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 58 ಗಾದೆ ಪೂರ್ಣಗೊಳಿಸಿ. ಭಯಂಕರ ಕೇಳ್ರಿ ಗಾದೆ ಮಾತು. ಪಾಪಿ ಎಲ್ಲಿ ಡ್ಯಾಶ್ ಹೋದರೂ ಮೊಳಕಾಲುದ್ದ ನೀರು ಅಂತೇಳಿ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳ ತುಂಬಬೇಕು. ಪಾಪಿ ಸಮುದ್ರಕ್ಕೆ ಹೋದರೂ ಕೂಡ ಮೊಳಕಾಲುದ್ದ ನೀರು. ಇದು ಒಂದು ಪ್ರಸಿದ್ಧವಾದ ಗಾದೆ ಮಾತು. 59ನೇ ಪ್ರಶ್ನೆ ಎಫಿಸಿಯನ್ಸಿ ಪದದ ಕನ್ನಡದ ಅರ್ಥ. ಎಫಿಸಿಯನ್ಸಿ ಪದದ ಕನ್ನಡದ ಅರ್ಥ ದಕ್ಷತೆ. ಪ್ರಶ್ನೆ 60 ಚಂದ್ರಮುಖಿ ಇದು ಯಾವ ಅಲಂಕಾರ. ಚಂದ್ರಮುಖಿ ಎಂಬುದು ಒಂದು ರೂಪಕಲಂಕಾರವಾಗಿದೆ. ಪ್ರಶ್ನೆ 61 ಅವನು ಬಂದನೆ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ. ಇದು ಪ್ರಶ್ನಾರ್ಥ ಕಾವ್ಯಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 62 ಕೆಳಗಿನವರುಗಳಲ್ಲಿ ಸಂಗೀತ ನಾಟ್ಯ ಸರಸ್ವತಿ ಬಿರುದು ಹೊಂದಿದ್ದ ರಾಣಿ ಯಾರು. ಶಾಂತಲೆ ವಿಷ್ಣುವರ್ಧನ ರಾಣಿ ನಾಟ್ಯಕ್ಕೆ ಪ್ರಸಿದ್ಧಿ. ಸಂಗೀತ ನಾಟ್ಯ ಸರಸ್ವತಿ ಎಂಬ ಬಿರುದು ಹೊಂದಿದ್ದಳು. ಪ್ರಶ್ನೆ 63 ಕಚಟತಪಗಳಿಗೆ ಗಜಡದಬಗಳು ವ್ಯಂಜನಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿಯಾಗುತ್ತದೆ. ಪ್ರಶ್ನೆ 64 ಕನ್ನಡದ ಸಂಧಿಗಳು ಎಷ್ಟು. ಕನ್ನಡದ ಸಂಧಿಗಳು 3. ವ್ಯಂಜನ ಸಂಧಿಗಳು 2 ಬರ್ತಾವೆ ಕನ್ನಡದಾಗ. ಒಂದು ಲೋಪಸಂಧಿ, ಇನ್ನೊಂದು ಯಾವುದು ಆಗಮ ಸಂಧಿ. ಸ್ವರ ಸಂಧಿಗಳು. ಕನ್ನಡ ಸ್ವರ ಸಂಧಿಗಳು ಲೋಪಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿ, ಆದೇಶ ಸಂಧಿ. ಒಟ್ಟು ಕನ್ನಡ ಸಂಧಿಗಳು ಕೇಳಿದ್ರೆ ಅಂದ್ರೆ ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ಪ್ರಶ್ನೆ 65 ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರಿದರೆ ಏನಾಗುತ್ತದೆ. ಎರಡು ವರ್ಣಗಳು ಅಂದರೆ ಎರಡು ಅಕ್ಷರಗಳು. ಓಕೆ, ವರ್ಣಮಾಲೆಗಳು. ಕನ್ನಡದ ವರ್ಣಮಾಲೆಗಳು, ವರ್ಣಮಾಲಾಕ್ಷರಗಳು ಗೊತ್ತಲ್ಲ, ಅಕ್ಷರಗಳು, ವರ್ಣಮಾಲೆಗಳು. ಸರಿ. ಸೊ ಎರಡು ಅಕ್ಷರಗಳು ಸೇರುವುದು, ಕಾಲ ವಿಳಂಬ ಸೇರುವುದನ್ನು ಸಂಧಿ ಅಂತೇಳಿ ಕರಿತೀವಿ. ಅದೇ ಎರಡು ಪದಗಳು ಸೇರಿದವಪ್ಪ, ಎರಡು ಪದಗಳು ಸೇರಿದವು ಅಂದರೆ ಸಮಾಸ ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ 66 ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ವೃದ್ಧಿಸಂಧಿ, ಎಣ್ಸಂಧಿ, ಗುಣಸಂಧಿ, ಜಸ್ತ್ವಸಂಧಿ. ಇಲ್ಲಿ ಗುಂಪಿಗೆ ಜಸ್ತ್ವಸಂಧಿ ಸೇರುವುದಿಲ್ಲ. ಯಾಕಂತಂದ್ರೆ ಇವು 4 ಕೂಡ ಸಂಸ್ಕೃತ ಸಂಧಿಗಳಿವೆ. ಆದರೆ ಇವು 3 ಸ್ವರಸಂಧಿಗಳು. ವೃದ್ಧಿಸಂಧಿ, ಎಣ್ಸಂಧಿ, ಗುಣಸಂಧಿ. ಆದರೆ ಜಸ್ತ್ವಸಂಧಿ ಎಂಬುದು ಒಂದು ವ್ಯಂಜನ ಸಂಧಿಯಾಗಿದೆ. ಪ್ರಶ್ನೆ 67 ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಅದು ಯಾವ ಸಂಧಿಯಾಗುವುದು. ಅದು ಲೋಪಸಂಧಿಯಾಗುತ್ತದೆ. ಪ್ರಶ್ನೆ 68 ಈ ಕೆಳಗಿನ ಉದಾಹರಣೆಗಳಲ್ಲಿ ತತ್ಪುರುಷವಲ್ಲದ ಸಮಾಸವನ್ನು ಅಥವಾ ಸಮಾಸಗಳನ್ನು ಗುರುತಿಸಿ. ಈ ಕೆಳಗಿನ ಯಾವುದು ತತ್ಪುರುಷ ಸಮಾಸ ಅಲ್ಲ ಅಂತ ಕೇಳಿದ್ರೆ ತಲೆನೋವುದು, ತೇರು ಮರವುದು, ಕೈ ಹೊಂದಿತ್ತವುದು, ಬೀಳುಗೊಡೆ ಒಂದು ಅಲ್ಲ. ಸೊ ಸರಿಯಾದ ಉತ್ತರ ಡಿ ಮಾತ್ರ. ಪ್ರಶ್ನೆ 69 ಹೊಂದಿಸಿ ಬರೆಯಿರಿ. ತುದಿ ಮೂಗು ಅಂಶ ಸಮಾಸ. ಚಂದುಟಿ ಕರ್ಮಧಾರಯ ಸಮಾಸ. ಮರಗಾಲು ಅಥವಾ ಮರಗಲ್ ತತ್ಪುರುಷ ಸಮಾಸ. ಕಲ್ಕುಟಿಗ ಅಥವಾ ಕಲ್ಲು ಕುಟ್ಟಿಗ, ಕಲ್ಲನ್ನು ಕುಟ್ಟುವವನವನೇ ಅವನೇ ಕಲ್ಕುಟಿಗ ಬಹುರ್ವಿ ಸಮಾಸ. ಸೊ A4 ಇರುವುದು ಎರಡು ಇದ್ದಾವೆ. A4 B1
A4 B1 C2 ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ 70. ಇದು ಸಪ್ತಮಿ ವಿಭಕ್ತಿಯ ಹಳೆಗನ್ನಡ ಪ್ರತ್ಯಯ. ಸಪ್ತಮಿ ವಿಭಕ್ತಿಯ ಹಳೆಗನ್ನಡ ಪ್ರತ್ಯಯ ಯಾವುದಪ್ಪ ಅಂತಂದ್ರೆ ಓಳ್ ಅಂದ್ರೆ ರಾಮನೋಳ್. ಇದು ಹೊಸಗನ್ನಡ ಪ್ರತ್ಯಯ ಯಾವುದಪ್ಪ ಸಪ್ತಮಿ ಅಂದ್ರೆ ಅಲ್ಲಿ, ರಾಮನಲ್ಲಿ. ಉದಾಹರಣೆ. ಪ್ರಶ್ನೆ 71. ಕ್ರಿಯಾಪದಗಳಿಗೆ ಹಚ್ಚುವ ಪ್ರತ್ಯಯ. ಕ್ರಿಯಾಪದಗಳಿಗೆ ಯಾವ ಪ್ರತ್ಯಯಗಳನ್ನು ಹಚ್ತೀವಿ? ಅಖ್ಯಾತ ಪ್ರತ್ಯಯಗಳನ್ನು ಹಚ್ತೀವಿ. ಪ್ರಶ್ನೆ 72. ಇದು ಸಾರಾ ಅಬೂಬಕರ್ ಅವರ ಕೃತಿ. ಯಾವುದು? ಚಂದ್ರಗಿರಿ ತೀರದಲ್ಲಿ ಎಂಬುದು ಸಾರಾ ಅಬೂಬಕರ್ ಅವರ ಒಂದು ಪ್ರಸಿದ್ಧವಾದ ಕೃತಿ. ಪ್ರಶ್ನೆ 73. ಶ್ರೀನಿವಾಸ ಇದು ಇವರ ಕಾವ್ಯನಾಮ. ಶ್ರೀನಿವಾಸ ಎಂಬುದು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮವಾಗಿದೆ. ಸಚಿನ್ ಆಡುತ್ತಾನೆ ಇಲ್ಲಿರುವ ಕಾಲಸೂಚಕ ಪ್ರತ್ಯಯ. ಆಡುತ್ತಾನೆ ಉತ್ತ. ಉತ್ತ ಎಂಬುದು ಒಂದು ಕಾಲಸೂಚಕ ಪ್ರತ್ಯಯವಾಗಿದೆ. ಯಾವುದು? ವರ್ತಮಾನ ಕಾಲಸೂಚಕ ಪ್ರತ್ಯಯವಾಗಿದೆ. ಪ್ರಶ್ನೆ 75. ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಪದ. ಯಾವುದು? ದಿಗಂತ. ದಿಕ್ ಪ್ಲಸ್ ಅಂತ ದಿಗಂತ ಜಸ್ತ್ವ ಸಂಧಿಗೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ಪ್ರಶ್ನೆ 76. ಆ ಮುದುಕಿ ಮೆಲ್ಲಗೆ ಹೊಳೆಗೆ ಇಳಿದಳು. ಆ ಮುದುಕಿ ಮೆಲ್ಲಗೆ ಹೊಳೆಗೆ ಇಳಿದಳು ಅಂದ್ರೆ ಹೊಳೆಗೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇಳಿದಳು. ದ ಎಂಬುದು ಯಾವುದು? ಭೂತಕಾಲ. ಭೂತಕಾಲ ಸೂಚಕ ಪ್ರತ್ಯಯ ಆದಲ್ರಿ ದ. ಸೊ ಭೂತಕಾಲ. ಪ್ರಶ್ನೆ 77. ಈ ಮುಂದಿನ ಆಯ್ಕೆಗಳಲ್ಲಿ ಕ್ರಿಯಾಪದದ ಸರಿಯಾದ ರೂಪವನ್ನು ಗುರುತಿಸಿ. ಕ್ರಿಯಾಪದದ ಸರಿಯಾದ ರೂಪ ಯಾವುದ್ರಿ? ಕಂಡರು. ಕಂಡರು ಎಂಬುದು ಕ್ರಿಯಾಪದದ ಸರಿಯಾದ ರೂಪವಾಗಿದೆ. ಪ್ರಶ್ನೆ 78. ಸಂಚಿತ ಪದದ ಅರ್ಥವನ್ನು ಬರೆಯಿರಿ. ಸಂಚಿತ ನಿಧಿ ಕೇಳಿದರ? ಸಂವಿಧಾನದಲ್ಲಿ ಬರ್ತಾರೆ ನೋಡಿ, ಸಂಚಿತ ನಿಧಿ, ಸಾದಿಲ್ವಾರು ನಿಧಿ. ಈ ಸಂಚಿತ ನಿಧಿ ಕೇಳಿರಲ್ಲ. ಈ ಸಂಚಿತ ಅಂದರೆ ಕೂಡಿಟ್ಟ. ಸಂಚಿತ ನಿಧಿ ಅಂದ್ರೆ ಏನ್ರಿ? ಕೂಡಿಟ್ಟ ಹಣ. ಸಂಚಿತ ಎಂದರೆ ಇಲ್ಲಿ ಕೂಡಿಟ್ಟ. ಪ್ರಶ್ನೆ 79. ಉನ್ಮೇಷ ಎಂಬ ಪದದ ಸರಿಯಾದ ಅರ್ಥವನ್ನು ಗುರುತಿಸಿ. ಉನ್ಮೇಷ ಎಂಬ ಪದದ ಸರಿಯಾದ ಅರ್ಥ ಎಂದರೆ ಕಣ್ಣು ತೆರೆಯುವಿಕೆ. ಪ್ರಶ್ನೆ 80. ಮೇದಿನಿ ಪದದ ಅರ್ಥವನ್ನು ಕೆಳಗೆ ನೀಡಿರುವ ಪದಗಳಿಂದ ಆಯ್ಕೆ ಮಾಡಿ ಬರೆಯಿರಿ. ಮೇದಿನಿ ಪದದ ಅರ್ಥ ಭೂಮಿ. ಸೂರ್ಯನು ಮೂಡಣದಲ್ಲಿ ಹುಟ್ಟುತ್ತಾನೆ, ಪಡವಣದಲ್ಲಿ ಮುಳುಗುತ್ತಾನೆ. ಇಲ್ಲಿರುವ ಮುಳುಗುತ್ತಾನೆ ಎಂಬುದು ಯಾವ ಕಾಲವನ್ನು ಸೂಚಿಸುತ್ತದೆ? ಮುಳುಗುತ್ತಾನೆ. ಉತ್ತ ಎಂಬುದು ಯಾವುದ್ರಿ? ಉತ್ತ ಎಂಬುದು ವರ್ತಮಾನ ಕಾಲ. ವರ್ತಮಾನ ಕಾಲ. ಪ್ರಶ್ನೆ 82. ಮುಂದಿನ ಪದಗಳಲ್ಲಿ ದುರಿಕ್ತಿ ಅಲ್ಲದ ಪದವನ್ನು ಗುರುತಿಸಿ. ಯಾವುದು ದುರಿಕ್ತಿ ಅಲ್ಲ ಅಂತ ಕೇಳಿದರೆ ಇದು ಮೊಟ್ಟ ಮೊದಲು ದುರಿಕ್ತಿ ಗಡಗಡ ಎಂಬುದು ಅನುಕರಣಾವ್ಯಯವಾಗಿದೆ. ಸೊ ಇದು ಏನಲ್ಲ, ದುರಿಕ್ತಿ ಅಲ್ಲ. ಇದು ಬೇಗ ಎಂಬುದು ಕೂಡ ದುರಿಕ್ತಿಯಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ 83. ಪರಕೀಯರು ದೇಶವನ್ನು ಹಲವು ವರ್ಷಗಳ ಕಾಲ ಆಳಿದರು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ. ಪರಕೀಯರು ವಿರುದ್ಧಾರ್ಥಕ ಪದ ಸ್ವಕೀಯರು.
ವಿದೇಶಿಯರು ಮತ್ತು ಸ್ವದೇಶಿಯರು ಹೆಂಗೆ ಅದರಂಗ್ರಿ ಪರಕೀಯರು ಸ್ವಕೀಯರು. ಪ್ರಶ್ನೆ ಪ್ರಶ್ನೆ 84. ಕೆಲವರು ಕತ್ತಲೆಯಲ್ಲಿ ಹೊರಗೆ ಕಾಲಿಡುವುದಕ್ಕೆ ಭಯಪಡುತ್ತಾರೆ. ಗೆರೆ ಎಳೆದ ಪದದ ವಿರುದ್ಧ ಪದ ಯಾವುದು? ವಿರುದ್ಧಾರ್ಥಕ ಪದ ಬೇಕು. ಯಾವುದು? ಭಯ ಪದದ ವಿರುದ್ಧಾರ್ಥಕ ಪದ ನಿರ್ಭಯ. ಪ್ರಶ್ನೆ 85. ಕೆಳಗಿನ ಆಯ್ಕೆಗಳಲ್ಲಿ ತಪ್ಪಾದ ಸಂಯೋಜನೆ ಹೊಂದಿರುವುದನ್ನು ಗುರುತಿಸಿ. ಯಾವುದು ತಪ್ಪಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ತಪ್ಪಾದ ಉತ್ತರ ಆಪ್ಷನ್ 4. ಯಾಕೆ ತಪ್ಪಾಗಿದೆಪ್ಪ ಅಂದ್ರೆ 1, 2, 3ರಲ್ಲಿರುವ ಎಲ್ಲಸು ಕೂಡ ಅಂಕಿತ ನಾಮಗಳಾಗಿವೆ. ಆಪ್ಷನ್ 4 ಬೆಟ್ಟ, ಸರೋವರ, ಕೆರೆ, ಸಮುದ್ರ ಇವು ರೂಢ ನಾಮಗಳಾಗಿವೆ. ಪ್ರಶ್ನೆ 86. ತಪ್ಪಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ ಅಂತೇಳಿ ಕಂಡುಹಿಡಬೇಕು. ಏಕ ಅನೇಕ ಸರಿಯಾಗಿದೆ. ಪಾಪ ಪುಣ್ಯ ಸರಿಯಾಗಿದೆ. ಕಾಡು ಮೇಡು. ಕಾಡು ಮೇಡು ಎಂಬುದು ಒಂದು ಜೋಡು ನುಡಿ. ಏನ್ರಿ ಇದು? ಜೋಡು ನುಡಿ ಕಾಡು ಮೇಡು ಎಂಬುದು. ಸೊ ಪ್ರಗತಿ ವಿಗತಿ ಕೂಡ ಸರಿಯಾಗಿದೆ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ 87. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಆಂಗ್ಲ ಪದ ಯಾವುದು? ಯಾವುದು ಆಂಗ್ಲ ಪದ? ಮೋಟಾರು. 87ನೇ ಪ್ರಶ್ನೆಗೆ ಮೋಟಾರು ಎಂಬುದು ಸರಿ ಉತ್ತರವಾಗಿದೆ. ಇದು ಆಂಗ್ಲ ಪದ. ಪ್ರಶ್ನೆ 88. ಧರೇಂದ್ರ ಪದದ ಸರಿಯಾದ ಬಿಡಿಸಿದ ರೂಪವನ್ನು ಗುರುತಿಸಿ ಬರೆಯಿರಿ. ಧರೇಂದ್ರ ಪದದ ಸರಿಯಾದ ಬಿಡಿಸಿದ ರೂಪವನ್ನು ಗುರುತಿಸಿ ಬರೆಯಿರಿ. ಸೊ ಧರೇಂದ್ರ ಯಾವುದು ಸರಿಯಾಗಿದೆ? ಆಪ್ಷನ್ 3 ಧರ ಪ್ಲಸ್ ಇಂದ್ರ ಧರೇಂದ್ರ. ಭಾಳ ಜನ ಏನು ಮಾಡ್ತಾರೆ ಇದಾಗಿ ಬಿಡ್ತಾರೆ. ಯಾವುದು? ಧರ ಪ್ಲಸ್ ಇಂದ್ರ ಆಗ್ತಾರೆ. ಬಟ್ ಇದು ಕೀ ಆನ್ಸರ್ ಏನು ಮಾಡಿದರೆ ಆಪ್ಷನ್ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಪ್ರಶ್ನೆ 89. ವಸುಮತಿ ಪದಕ್ಕೆ ಭೂಮಿ, ಮಂಡಲ ಇವುಗಳು ಸಮಾನಾರ್ಥಕ ಪದಗಳಾದರೆ ವಾಯು ಪದಕ್ಕೆ ಅಥವಾ ವಾಯು ಪದದ ಸಮಾನಾರ್ಥಕ ಪದಗಳು ಯಾವುವು? ಯಾವ್ಯಾವಪ್ಪ? ಗಾಳಿ, ಅನಿಲ. ಪ್ರಶ್ನೆ 90. ಕ್ಷಣೊತ್ತು ಪದದ ಗ್ರಾಂಥಿಕ ರೂಪ ಗುರುತಿಸಿ. ಕ್ಷಣೊತ್ತು ಅಂದ್ರೆ ಕ್ಷಣ ಹೊತ್ತು. ಈಗ ಗೊತ್ತಲ್ಲ ಕ್ಷಣ ತತ್ಸಮ ತದ್ಭವ. ಸೊ ಹಾಗಾಗಿ ಕ್ಷಣೊತ್ತು ಅಂದರೆ ಕ್ಷಣ ಹೊತ್ತು. ಇದು ಗ್ರಾಂಥಿಕ ರೂಪವಾಗಿದೆ. ಸರಿಯಾದದ್ದು. ಪ್ರಶ್ನೆ 91. ಕ್ವಟ್ಟೆಮ್ಮಿ ಪದಕ್ಕೆ ಸರಿಹೊಂದುವ ಗ್ರಾಂಥಿಕ ರೂಪ ಗುರುತಿಸಿ. ಕ್ವಟ್ಟೆಮ್ಮಿ ಗ್ರಾಂಥಿಕ ರೂಪ ಯಾವುದಪ್ಪ ಅಂದ್ರೆ ಕೊಟ್ಟ ಎಮ್ಮೆ, ಕ್ವಟ್ಟೆಮ್ಮೆ. ಪ್ರಶ್ನೆ 92. ಈ ಮುಂದೆ ನೀಡಿರುವ ಪದಗಳ ಗುಂಪಿನಲ್ಲಿ ಸಮಾನಾರ್ಥಕ ಪದಗಳಿರುವ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ. ಯಾವುದು ಸರಿಯಾಗಿದೆ ರೀ? ಆಪ್ಷನ್ 1 ಸರಿಯಾಗಿದೆ ನೋಡ್ರಿ. ಸೂರ್ಯ, ಇನ, ನೇಸರ ಇವೆಲ್ಲ ಸೂರ್ಯನ ಹೆಸರುಗಳು. ಆದರೆ ಬ್ರಹ್ಮ ವಿಷ್ಣು ಈಶ್ವರ ಬೇರೆ, ಗಡ, ಕನ್ನ, ಮೇಘ ಬೇರೆ, ಇರುಳು, ರಾತ್ರಿ, ಹಗಲು ಇವೆಲ್ಲ ತಪ್ಪಾಗಿವೆ. ಅಂದ್ರೆ ವಿರುದ್ಧಾರ್ಥಕ ಪದ ಅಥವಾ ಸಪರೇಟ್ ಆಗಿವೆ. ಪ್ರಶ್ನೆ 93. ಮುಂದಿನವುಗಳಲ್ಲಿ ಯಾವುದು ಪಕ್ಷಿ ಪದದ ಸಮಾನಾರ್ಥಕ ಪದಗಳು? ಪಕ್ಷಿ ಪದದ ಸಮಾನಾರ್ಥಕ ಪದಗಳು ಯಾವಪ್ಪ ಅಂದ್ರೆ ಖಗ ಒಂದು, ವಿಹಗ. ಖಗ ಒಂದು, ಇನ್ನೊಂದು ವಿಹಗ ಎಂಬುವು ಪಕ್ಷಿ ಪದದ ಸಮಾನಾರ್ಥಕ ಪದಗಳಾಗಿವೆ. ಪ್ರಶ್ನೆ 94. ಸ್ವಾತಂತ್ರ್ಯ ಪೂರ್ವದ ಕರ್ನಾಟಕದ ತೀರ್ಥಹಳ್ಳಿ ಪ್ರಾಂತ್ಯದ ಹಳ್ಳಿಗಾಡಿನ ಜನಜೀವನವನ್ನು ಜೀವಂತ ಎನ್ನುವಂತೆ ಚಿತ್ರಿಸಿರುವ ಕಾದಂಬರಿ ಯಾವುದು? ಯಾವುದಪ್ಪ ಅಂತಂತಂದ್ರೆ ಕಾನೂರು ಹೆಗ್ಗಡತಿ, ಕುವೆಂಪುರವರು ಪ್ರಸಿದ್ಧ ಕಾದಂಬರಿ. ಪ್ರಶ್ನೆ 95. ಬಾಯಿ ಬಾಯಿ ಬಿಡು ಈ ನುಡಿಗಟ್ಟಿನ ಅರ್ಥವೇನು? ಬಾಯಿ ಬಾಯಿ ಬಿಡು ಈ ನುಡಿಗಟ್ಟಿನ ಅರ್ಥ ಆಸೆ ಪಡು. ಬಾಯಿ ಬಾಯಿ ಬಿಡು ನುಡಿಗಟ್ಟಿನ ಅರ್ಥ ಆಸೆ ಪಡು ಎಂಬುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 96.
ಈ ಮುಂದಿನವುಗಳಲ್ಲಿ ಅಂಕಿತನಾಮಕ್ಕೆ ಉದಾಹರಣೆ ಯಾವುದು? ಯಾವುದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ಅಂದರೆ ಕರ್ನಾಟಕ. ಕರ್ನಾಟಕ ಎಂಬುದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ನದಿ ಹುಡುಗ. ನದಿ ಎಂಬುದು ಹುಡುಗ ಎಂಬುದೇನು ರೂಢನಾಮ. ವಿದ್ವಾಂಸ ಎಂಬುದು ಅನ್ವರ್ತಕ ನಾಮ. ಪ್ರಶ್ನೆ 97. ಒಡಕುಬಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು? ಒಡಕುಬಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು ಎಂದು ಪ್ರಶ್ನೆ ಕೇಳಿದ್ದಾರೆ. ಇದರ ಅರ್ಥ ಗುಟ್ಟು ನಿಲ್ಲದ ಬಾಯಿ. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗುಟ್ಟು ನಿಲ್ಲದ ಬಾಯಿ. ಪ್ರಶ್ನೆ 98. ಪರಿಪೂರ್ಣ ಪದದ ವಿರುದ್ಧಾರ್ಥಕ ಪದ. ಪರಿಪೂರ್ಣ ಪದದ ವಿರುದ್ಧಾರ್ಥಕ ಪದ ಅಪರಿಪೂರ್ಣ. ಪರಿಪೂರ್ಣ ಪದದ ವಿರುದ್ಧಾರ್ಥಕ ಪದ ಅಪರಿಪೂರ್ಣ. ಪ್ರಶ್ನೆ 99. ಭಾಷೆ ಎಂಬ ಬೆಳಕು ಜೀವನದ ಉದ್ದಕ್ಕೂ ಬೆಳಗದಿದ್ದರೆ ಲೋಕವೆಲ್ಲವೂ ಕತ್ತಲಿನಿಂದ ತುಂಬಿ ಹೋಗುತ್ತಿತ್ತು. ಈ ಹೇಳಿಕೆಯನ್ನು ನೀಡಿದ ಭಾಷಾ ವಿದ್ವಾಂಸ ಯಾರು? ಈ ಭಾಷೆಯ ಮಹತ್ವದ ಕುರಿತು ಹೇಳಿಕೆಯನ್ನು ನೀಡಿದವರು ದಂಡಿ. ಇನ್ನು ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಯಾವುದು ಅಥವಾ ಯಾವುವು ಸರಿಯಾಗಿಲ್ಲ ಗುರುತಿಸಿರಿ. ಯಾವ್ಯಾವ ಸರಿಯಾಗಿಲ್ಲ ಅಂತೇಳಿ ಕೇಳಿದ್ದಾರೆ. ಭಾಷೆ 1000 ವರ್ಷಕ್ಕೂ ಪುರಾತನವಾಗಿರಬೇಕು. ಹೌದು. ಸಾಹಿತ್ಯ ಪರಂಪರೆ ಸೋಪಜ್ಞವಾಗಿರಬೇಕು. ಓಕೆ, ಬಿ ಕೂಡ ಸರಿಯಾಗಿದೆ. ಸಿ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿರಬೇಕು. ಸಂಸ್ಕೃತಕ್ಕೆ ಯಾಕೆ ಒಳಗಾಗಿರಬೇಕು? ಸಂಸ್ಕೃತಿ ಅನ್ನೋದೇನು ಮ್ಯಾಲಿಂದ ಚೀಂಬಿದ್ದಾನ? ಅದು ಕೂಡ ನಮ್ಮ ಕನ್ನಡದಂತೆ ಒಂದು ಭಾಷೆ. ಶ್ರವಣ ಮತ್ತು ಚಾಕ್ಷುಷ ಎರಡು ಸಾಧ್ಯತೆಗಳಿರಬೇಕು. ಶ್ರವಣ ಮತ್ತು ಚಾಕ್ಷುಷ ಎರಡು ಸಾಧ್ಯತೆಗಳಿರಬೇಕು. ಅಂದ್ರೆ ಕೇಳಲು ಮಾತನಾಡಲು ಸಾಧ್ಯತೆಗಳಿರಬೇಕು. ಬರವಣಿಗೆ ಎಲ್ಲವೂ ಇರಬೇಕು. ಸೊ ಡಿ ಕೂಡ ಸರಿಯಾಗಿದೆ. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ. ಆಪ್ಷನ್ ಸಿ ಇಲ್ಲ ನೋಡ್ರಿ, ಹೇಳಿಕೆ ಸಿ ಮಾತ್ರ ತಪ್ಪಾಗಿದೆ.